ಮಾಲಿಕೆ 5 ಪುಸ್ತಕ ಪರಿಚಯ 55 ತಿಂಗಳ ವಿಶೇಷ ಸರಣಿ ವಿಶೇಷ ಕಾವೇರಿಯ ಕುವರ ಮೂಲಕೃತಿ ಪೊನ್ನಿಯಿನ್ ಸೆಲ್ವನ್ ಪುಸ್ತಕದ ಹೆಸರು ಕಾವೇರಿಯ ಕುವರ ಸಂಪುಟ 3 ಲೇಖಕರು ಕಲ್ಕಿ ಕೃಷ್ಣಮೂರ್ತಿ ಅನುವಾದ ಪದ್ಮಿನಿ ಶ್ರೀನಿವಾಸ್ ಅಭಿಪ್ರಾಯ ಸರೋಜಾ ಗಡತ್ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಕಾದಂಬರಿಯ 3ನೇ ಸಂಪುಟ ಹಾಗೂ ಕಡೆಯ ಸಂಪುಟ. ನಾಗೈ ಪಟ್ಟಣದ ಚೂಡಾಮಣಿ ವಿಹಾರದಲ್ಲಿ ಪೊನ್ನಿಯಿನ್ ಸೆಲ್ವರು ಸಹನೆಯಿಂದ ಕಾಯುತ್ತಿರುತ್ತಾನೆ. ತಂಜಾವೂರಿಗೆ ಹೋಗಿ ತಂದೆ ತಾಯಿಯರನ್ನು ನೋಡಬೇಕೆಂಬ ತವಕ ಅವನ ಮನಸ್ಸಿನಲ್ಲಿ ಉಕ್ಕುತ್ತಿತ್ತು. ತಂದೆಯ ಮಾತನ್ನು ಮೀರಿ ನಡೆದಿದ್ದೇನೆಂದು ತನ್ನ ಮೇಲೆ ಬಂದಿರುವ ಅಪವಾದವನ್ನು ಬೇಗ ನೀಗಿಸಿಕೊಳ್ಳಬೇಕೆಂದು ತವಕಿಸುತ್ತಿದ್ದ. ಆದರೂ ತವಕವನ್ನೆಲ್ಲ ಅಡಗಿಸಿಕೊಂಡು ತನ್ನ ಸಹೋದರಿಯಿಂದ ಸುದ್ದಿ ಬಂದ ಮೇಲೆ ತಂಜಾವೂರಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದನು. ಹೊತ್ತು ಹೋಗುವುದೇನೋ ಬಹಳ ಕಷ್ಟವಾಗಿತ್ತು. ಬೌದ್ಧ ಭಿಕ್ಷುಗಳು ದಿನವೂ ನಡೆಸುತ್ತಿದ್ದ ಆರಾಧನೆಗಳಲ್ಲೂ ಪೂಜೆಗಳಲ್ಲೂ ಸೇರಿಕೊಂಡು ಸ್ವಲ್ಪ ಹೊತ್ತನ್ನು ಕಳೆಯುತ್ತಿದ್ದನು. ಚೂಡಾಮಣಿ ವಿಹಾರದಲ್ಲಿ ಗೋಡೆಗಳ ಮೇಲೆ ಬರೆದಿರುವ ಚಿತ್ರಗಳನ್ನು ನೋಡುವುದರಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕಳೆಯುತ್ತಿದ್ದನು. ಭಿಕ್ಷುಗಳೊಂದಿಗೆ, ಮುಖ್ಯವಾಗಿ ಚೂಡಾಮಣಿ ವಿಹಾರದ ಆಚಾರ ಭಿಕ್ಷುವೊಂದಿಗೆ ಮಾತನಾಡುವಾಗ ಕಳೆದ ಹೊತ್ತು ಅವನಿಗೆ ಉತ್ಸಾಹದಾಯಕವಾಗಿರುತ್ತಿತ್ತು. ಹೀಗಿರುವಾಗ ಚಿಕ್ಕ ಸನ್ಯಾಸಿಯೋರ್ವ ಅಲ್ಲಿಗೆ ಬಂದು, ಸಾವಿರಾರು ಜನರು ವಿಹಾರದ ಸುತ್ತ ಸುತ್ತುವರೆದು ನಿಂತಿದ್ದಾರೆ, ರಾಜಕುಮಾರನನ್ನು ನೋಡಬೇಕೆಂದು ಕೂಗಾಡುತ್ತಿದ್ದಾರೆ, ವಿಹಾರದೊಳಗೆ ತಾವೇ ಬಂದು ರಾಜಕುಮಾರನನ್ನು ಹುಡುಕುವುದಾಗಿ ಹೇಳುತ್ತಿದ್ದಾರೆಂದು ಹೇಳುತ್ತಾನೆ. ಈ ಸಂದರ್ಭವನ್ನು ಹೇಗೆ ನಿಭಾಯಿಸುವರೆಂದರೆ ಅದೊಂದು ರೋಚಕ ಸಂಗತಿ. ನಾಗೈ ಪಟ್ಟಣ ಚೂಡಾಮಣಿ ವಿಹಾರಕ್ಕೆ ಸ್ವಲ್ಪ ಉತ್ತರ ದಿಕ್ಕಿಗೆ ಇತ್ತು. ಬಹಳ ದೂರ ಹರಡಿತ್ತು. ಇದೇ ಸಮಯದಲ್ಲೇ ಕಡಲ ಉಕ್ಕು, ಕಂಡು ಕೇಳರಿಯದ ತೀವ್ರ ಬಿರುಗಾಳಿ, ಅಂಗಡಿಗಳನ್ನು, ಸುಂಕದ ಜಾವಡಿಗಳನ್ನು, ಇದ್ದ ಜಾಗವನ್ನೆಲ್ಲ ದಾಟಿಕೊಂಡು ಬಂದು ನಗರದ ರಸ್ತೆಗಳಲ್ಲೂ ಪ್ರವಾಹ ಹರಿಯಲಾರಂಭಿಸಿತು. ಇಲ್ಲಿಂದ ಪೊನ್ನಿಯಿನ್ ಸೆಲ್ವ ಹೇಗೆ, ಯಾರ ಸಹಾಯದಿಂದ ತಪ್ಪಿಸಿಕೊಳ್ಳುತ್ತಾನೆ ಎನ್ನುವುದನ್ನು ಕಾದಂಬರಿ ಓದಿಯೇ ತಿಳಿಯಬೇಕು. ಗುಪ್ತವಾಗಿ ಯಾರಿಗೂ ತಿಳಿಯದ ಹಾಗೆ ತಂಜೆಗೆ ಹೋಗುವ ಅವನ ಯೋಜನೆ ಸಫಲವಾಗುತ್ತದೆಯೇ ಜನರ ಕಣ್ಣಿಗೆ ಬೀಳುತ್ತಾನೆ. ನಾವು ನಿಮ್ಮೊಂದಿಗೆ ತಂಜಾವೂರಿಗೆ ಬರುತ್ತೇವೆ, ರಾಜರನ್ನು ನೋಡುತ್ತೇವೆ, ಪಟ್ಟಾಭಿಷೇಕವನ್ನು ನೋಡುತ್ತೇವೆ ಎಂದು ಜನರು ಅವನ ಜೊತೆಯೇ ತಂಜೆಗೆ ಹೊರಡುತ್ತಾರೆ. ಈ ಮಧ್ಯೆ ತಂಜೆಗೆ ಹಿಂದಿರುಗುವಾಗ ಹಿರಿಯ ಪಳುವಟ್ಟರಾಯರ ದೋಣಿ ಪ್ರವಾಹದ ವೇಗಕ್ಕೆ ಮುಗಚಿಕೊಂಡು ಎಲ್ಲರೂ ನೀರಿನಲ್ಲಿ ಮುಳುಗಿಬಿಡುತ್ತಾರೆ. ಗಾಢಾಲೋಚನೆಯಲ್ಲಿ ಮುಳುಗಿದ್ದ ಪಳುವಟ್ಟರಾಯರನ್ನು ಬಿಟ್ಟು ಮಿಕ್ಕವರೆಲ್ಲರೂ ಹೇಗೋ ದಡ ಸೇರುತ್ತಾರೆ. ಆದರೆ ಹಿರಿಯ ಪಳುವಟ್ಟರಾಯರನ್ನು ಪ್ರವಾಹದ ವೇಗ ಬಹಳ ದೂರ ಹೊಡೆದುಕೊಂಡು ಹೋಗುತ್ತದೆ. ಅವರ ಜೀವಕ್ಕೆ ಅಪಾಯವಾಗುತ್ತದೆ. ಹೇಗೋ ರಾತ್ರಿಯಾಗಿ ಒಂದು ಜಾವದಲ್ಲಿ ಮೇಲಾಗುವವರೆಗೂ ಹೋರಾಡಿ ನದಿ ತೀರದಲ್ಲಿ ದರ್ಬೆಯ ಹುಲ್ಲು ಬೆಳೆದಿದ್ದ ಒಂದು ಜಾಗದಲ್ಲಿ ಅವರ ಕಾಲುಗಳು ನೆಲವನ್ನು ಮುಟ್ಟಿದವು. ನಂತರ ಹುಲ್ಲಿನ ಸಹಾಯದಿಂದ ಅವರು ತಡವರಿಸುತ್ತಾ ದಡವೇರುತ್ತಾರೆ. ಅವರ ಸುತ್ತಲೂ ಗಾಢಾಂಧಕಾರ ತುಂಬಿರುತ್ತದೆ. ಬಿರುಗಾಳಿ ಆಗ ತಾನೇ ತನ್ನ ಉಗ್ರ ಸ್ವರೂಪವನ್ನು ತಾಳಿರುತ್ತದೆ. ಇದಕ್ಕೆ ಮತ್ತೆ ಬಲಿಯಾಗುತ್ತಾ ಹೇಗೋ ದೇವಿಯ ಸನ್ನಿಧಿಯನ್ನು ಸೇರುವ ಅವರು ಅರಪ್ರಜ್ಞೆಯ ಅವಸ್ಥೆಯಲ್ಲಿ ಏನೇನೋ ವಿಚಿತ್ರ ಸ್ವಪ್ನಗಳನ್ನು ಕಾಣುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಆಳವಾದ ನಿದ್ರೆಗೆ ಜಾರಿದಾಗ ಮಂತ್ರವಾದಿ ರವಿದಾಸ ಮತ್ತು ದೇವರಾಳರ ಮಾತುಕತೆ ಕೇಳಿಸಿಕೊಂಡು ಅವರಿಗೆ ಅತ್ಯಂತ ಮುಖ್ಯ ವಿಷಯ ತಿಳಿಯುತ್ತದೆ. ಅವರಿಬ್ಬರ ಸಂಭಾಷಣೆಯ ಈ ವಿಷಯ: ಯಮಧರ್ಮರಾಜನು ನಿನ್ನನ್ನು ನನ್ನನ್ನು ಮೀರಿಸುವ ಬುದ್ಧಿವಂತ, 3 ಜನರನ್ನು ಒಂದೇ ದಿನದಲ್ಲಿ ಕೊಂದು ಹೋಗಲು ಕಾಯುತ್ತಿದ್ದಾನೆ, ಆ ದಿನ ನಾಳೆ ಬರುತ್ತದೆ, ಹೀಗೆಂದು ರವಿದಾಸ ಹೇಳುತ್ತಿರುತ್ತಾನೆ. ಈ 3 ಸುಂದರ ಚೋಳರಾಜ ಮತ್ತು ಅವನ 2 ಗಂಡು ಹುಲಿಗಳಂತಿರುವ ಆದಿತ್ಯ ಕರಿಕಾಲನ್ ಮತ್ತು ಅರುಳ್ಮೊಳಿವರ್ಮನ್. ಇದರ ನಂತರದ ವಿವರಣೆಯೇ ಮುಂದಿನ ಹಂತ. ಇವರ ನಡುವೆಯೇ ಪಳುವೂರ್ ರಾಣಿ ನಂದಿನಿಯ ಬಗ್ಗೆಯೂ ಕೆಲವು ಸಂಗತಿಗಳು ಸ್ಪಷ್ಟವಾಗುತ್ತದೆ ಹಿರಿಯ ಪಳುವಟ್ಟರಾಯರಿಗೆ. ಆಗ ಅವರು ತುಂಬ ದುಃಖಿಸುತ್ತಾರೆ. ತನ್ನ ತಮ್ಮ ಎಷ್ಟು ಬಾರಿ ಎಚ್ಚರಿಸಿದರೂ ಅವರು ಎಚ್ಚೆತ್ತುಕೊಳ್ಳಲಿಲ್ಲ. ಆದರೆ ತತ್ಕ್ಷಣ ಮಾಡಬೇಕಾದ ಕೆಲಸವನ್ನು ನೆನೆದು ಅವರು ಸೆಟೆದೆದ್ದು ನಿಲ್ಲುತ್ತಾರೆ. ಹಾಗೆ ಹೊರಟ ಅವರು ಕುಂದದೈ ಜ್ಯೋತಿಷಿಯ ಮನೆಯಲ್ಲಿ ಕುಂದವೈಯನ್ನು ಭೇಟಿಯಾಗಿ ಏನು ಸಂದೇಶ ಕೊಡುತ್ತಾರೆ, ಎಲ್ಲಿಗೆ ಹೊರಡುತ್ತಾರೆ, ಅದೇ ಸಮಯಕ್ಕೆ ಬರುವ ಅತಿವೃಷ್ಟಿ ಪ್ರವಾಹ, ವಾನತಿ ಮತ್ತು ಪೂಂಕೊಳ್ಳಳಿಯ ನಡುವೆ ಆಗುವ ಘರ್ಷಣೆ ಅವರಿಬ್ಬರಿಗೂ
ಬರುವ ಅಪಾಯ, ಅವರನ್ನು ಅದೇ ಸಮಯದಲ್ಲಿ ಅಲ್ಲಿ ಆನೆಯ ಮೇಲೆ ಮಾಹುತನಾಗಿ ವೇಷಧರಿಸಿ ಬಂದ ಕಾವೇರಿಯ ಕುವರನು ಕಾಪಾಡುವುದು, ನಂತರ ತಂಜೆಗೆ ಮಾರುವೇಷದಲ್ಲಿ ಹೋಗುವುದು, ಅಲ್ಲಿ ಚಿಕ್ಕ ಪಳುವಟ್ಟೆರಾಯರನ್ನು ಭೇಟಿಯಾಗುವುದು. ಹೀಗೆ ಬೆಳೆದ ಕಥೆಯು ಅರಮನೆಯಲ್ಲಿ ಮಂದಾಕಿನಿಯು ಸುಂದರ ಚೋಳರಾಜನನ್ನು ಕಾಪಾಡಿ ತಾನು ಮಡಿಯುವಲ್ಲಿಗೆ ಒಂದು ಹಂತ ತಲುಪುತ್ತದೆ. ಮಂದಾಕಿನಿಯ ಪ್ರೀತಿಯ ಪೊನಿಯನ್ ಅವಳ ಸಾವನ್ನು ಭಾವಿಸಿದ ರೀತಿ, ಅವಳ ತ್ಯಾಗದ ಬಗ್ಗೆ ಹೇಳುವುದು ಹಾಗೂ ಆಕೆ ಚೋಳ ವಂಶಕ್ಕೆ ದೇವಿ ಎನ್ನುವುದನ್ನು ಒಪ್ಪುಕೊಳ್ಳುವುದು ಮನಮುಟ್ಟುವಂತಿದೆ. ಮುಂದೆ ಅವನು ರಾಜರಾಜ ಚೋಳನೆಂಬ ಹೆಸರಿನೊಂದಿಗೆ ಸಿಂಹಾಸನವನ್ನೇರಿದಾಗ ಸಿಂಹಳದ ರಾಣಿ ಎಂದು ಅವರು ಕರೆದು ಮಂದಾಕಿನಿ ದೇವಿಯ ಆಲಯವೊಂದನ್ನು ತಂಜಾವೂರಿನಲ್ಲಿ ಕಟ್ಟಿಸುತ್ತಾರೆ. ಅದು ಕೆಲವು ಕಾಲ ಸಿಂಹಳನಾಚಿಯಾರ್ ದೇವಾಲಯ ಎನ್ನುವ ಹೆಸರಿನೊಂದಿಗೆ ಪ್ರಭಾವ ಬೀರುತ್ತದೆ. ದಿನಗಳು ಕಳೆದಂತೆ ಅದರ ಹೆಸರು ಚಿಕ್ಕದಾಗಿ ಸಿಂಗಾಚಿಯಾರ್ ದೇಗುಲ ಎಂದಾಗುತ್ತದೆ. ಇಂದಿಗೂ ತಂಜಾವೂರಿನ ಒಂದು ಭಾಗದಲ್ಲಿ ಸಿಂಗಾಚಿಯಾರ್ ದೇಗುಲ ಎನ್ನುವ ಹೆಸರೊಂದಿಗೆ ಒಂದು ಚಿಕ್ಕ ಶಿಥಿಲಗೊಂಡ ದೇಗುಲ ಇರುವುದನ್ನು ತಂಜಾವೂರಿಗೆ ಹೋದವರು ವಿಚಾರಿಸಿ ನೋಡಬಹುದು. ನಂದಿನಿ ಮತ್ತು ಆದಿತ್ಯ ಕರಿಕಾಲನ ಮಧ್ಯೆ ಹಲವು ಚರ್ಚೆಗಳು ನಡೆಯುತ್ತವೆ. ನೀನು ನನ್ನ ಸಹೋದರಿ ಎಂದು ಹೇಳುತ್ತಾರಲ್ಲ ಎಂದು ಆತ ಕೇಳಿದಾಗ ಅವಳು ಇಲ್ಲ ಎನ್ನುತ್ತಾಳೆ. ಹಾಗಾದರೆ ನಂದಿನಿಯ ತಂದೆ ಯಾರು? ಅವರು ಇನ್ನೂ ಮಾತನಾಡುತ್ತಿರುವಾಗಲೇ ನಡೆದ ಘಟನೆಗಳು ಅರಮನೆಯಲ್ಲಿಯೇ ಆದಿತ್ಯ ಕರಿಕಾಲನ್ನ ಕೊಲೆಯಾಗಿಸುತ್ತದೆ. ಚೋಳರಾಜದ ಮೇಲಿರುವ ಸೇಡನ್ನು ನಂದಿನಿ ತೀರಿಸಿಕೊಳ್ಳುತ್ತಾಳೆಯೇ? ಆ ಕೊಲೆಯ ಆರೋಪ ವಂದ್ಯವರಾಯನ ಮೇಲೆ ಏಕೆ ಮತ್ತು ಹೇಗೆ ಬರುತ್ತದೆ? ಇದನ್ನೆಲ್ಲ ತಿಳಿಯಲು ಕಾದಂಬರಿಯನ್ನೇ ಓದಬೇಕು. ಕಡೆಯ ಮತ್ತು ಅಂತ್ಯಭಾಗದಲ್ಲಿ ಓದುಗರ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಮುಖ್ಯವಾಗಿ ಸಂಬಂಧಗಳ ನಿಘಂಟನ್ನು ಇಲ್ಲಿ ಲೇಖಕರು ಬಿಡಿಸುತ್ತಾರೆ. ಮಧುರಾಂತಕರನ್ನು ರಾಜಸಿಂಹಾಸನದ ಪಟ್ಟ ಏರಲು ಶಂಭಿಯನ್ ಮಹಾದೇವಿ ಏಕೆ ತಡೆಯುತ್ತಾಳೆ? ಅವನು ಯಾರು? ಸೆಂದನ್ ಅಮುದನ್ ಯಾರು? ಮೂಗಿ ಮಂದಾಕಿನಿ ಒಬ್ಬಳೇ ಅಲ್ಲ, ಆಕೆಯ ತಂಗಿ ಒಬ್ಬಳು ಇರುತ್ತಾಳೆ. ಹಾಗಾದರೆ ಆಕೆಯ ಮಕ್ಕಳು ಯಾರು? ಎಲ್ಲರೂ ಒತ್ತಾಯ ಮಾಡಿ ಅರುಳ್ಮೊಳಿವರ್ಮನ್ ಪಟ್ಟಕ್ಕೆ ಏರಲು ಒಪ್ಪುತ್ತಾನೆ. ಈ ಮಧ್ಯೆ ವಾನದಿಯು ಚೋಳ ರಾಜ್ಯದ ಪಟ್ಟಕ್ಕೆ ನಾನು ಏರುವುದಿಲ್ಲವೆಂದು ಶಪಥ ಮಾಡುತ್ತಾಳೆ. ಅವಳು ಏಕೆ ಅದನ್ನು ಮಾಡುತ್ತಾಳೆ? ಅರುಳ್ಮೊಳಿವರ್ಮನ್ ರಾಜಪಟ್ಟಾಭಿಷೇಕವನ್ನು ನೋಡಲೆಂದು ಬಂದ ಜನರು ಕೊನೆಯ ಕ್ಷಣದಲ್ಲಿ ಅವನು ಪಟ್ಟಕ್ಕೆ ಏರುವುದಿಲ್ಲ ಎಂದು ತಿಳಿಯುತ್ತಾರೆ. ಹಾಗಾದರೆ ಯಾರಿಗೆ ಪಟ್ಟಾಭಿಷೇಕವಾಗುತ್ತದೆ? ಏಕೆ? ಹೇಗೆ? ಇವೆಲ್ಲವನ್ನು ಕಾದಂಬರಿ ಓದಿಯೇ ತಿಳಿಯಬೇಕು. ಒಟ್ಟಿನಲ್ಲಿ ಅನಿರೀಕ್ಷಿತ ತಿರುವುಗಳಿಂದ ಕ್ಷಣಕ್ಷಣವೂ ನಮ್ಮನ್ನು ಕುತೂಹಲದಲ್ಲಿ ಕೆಡವುತ್ತಾ ನಾಗಾಲೋಟದಲ್ಲಿ ಚಲಿಸುತ್ತಾ ಓದುಗನನ್ನು ರಂಜಿಸುವ ಕಾವೇರಿಯ ಕುವರ ಒಂದು ಅದ್ಭುತ ಕಾದಂಬರಿ ಸರಣಿ. ಎಲ್ಲರೂ ಒಮ್ಮೆ ಓದಲೇಬೇಕೆಂಬುದು ನನ್ನ ಅಪೇಕ್ಷೆ. ಖಂಡಿತ ಓದಿ ಆನಂದಿಸಿ. ಧನ್ಯವಾದಗಳು.